ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಸಾವಂದುರ್ಗದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಗಿತ್ತು ಸಾವಂದುರ್ಗಕ್ಕೆ ಬಂದು. ಯಾವಾಗಲೂ ಬಂದಾಗ ಸ್ವಲ್ಪ ಜನ ತುಂಬ ಕಡಿಮೆ ಇದ್ದರು. ಇವತ್ತು ಶನಿವಾರ ಆಗಿರೋದ್ರಿಂದ ಜನ ಜಾಸ್ತಿ ಇದ್ದಾರೆ, ನೋಡ್ತಾ ಇರ್ಬೋದು. ಸಾವಂದುರ್ಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನ ಇದು. ಹಾಗೆ ತುಂಬ ನಂಬಿಕೆ ಇರುವಂಥ ದೇವಸ್ಥಾನ. ಪ್ರತಿ ವರ್ಷ ಬರ್ತಾ ಇದ್ವಿ. ಇದು ಅಮ್ಮ ಮನೆ ದೇವರಾಗಿದ್ದರಿಂದ, ಮನೆ ದೇವರಾಗಿದ್ದರಿಂದ ತುಂಬ ವರ್ಷದಿಂದ ಬರ್ತಾ ಇದ್ವಿ. ಹಾಗೆ ಒಂದು ವಿಡಿಯೋ ಮಾಡಬೇಕು ಅಂತ ಕೂಡ ಅನಿಸಿತ್ತು. ಯಾಕೆ ತಡ ಮಾಡೋದು, ದೇವಸ್ಥಾನ ಕೂಡ ಒಳಗಡೆ ಹೇಗಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಒಳಗಡೆ ಏನಾದರೂ ವಿಡಿಯೋ ಮಾಡೋಕ್ಕೆ ಅವಕಾಶ ಇತ್ತು ಅಂದರೆ ಖಂಡಿತವಾಗ್ಲೂ ನಾನು ನಿಮಗೆ ಒಂದು ವಿಡಿಯೋ ಕೂಡ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಬನ್ನಿ, ಒಳಗಡೆ ಹೋಗ್ತಾ ಹೋಗ್ತಾ ನಾನು ಕೂಡ ವಿಡಿಯೋನ ಮಾಡ್ತೀನಿ. ಕಾಣಲ್ಲ, ಕೆಂಪಣ್ಣ ನಿಂತ್ಕೊಂತಾರಲ್ಲ ಆ ಕಡೆ ನಿಂತ್ಕೊಂಡ್ರೆ ಕಾಣಿಸ್ತೀನಿ. ಗೊತ್ತಿಲ್ಲ, ಒಳಗಡೆ ಬಂದಿದ್ದೀನಿ, ಬಟ್ ವಿಡಿಯೋ ಮಾಡೋಕ್ಕೆ ಅವಕಾಶ ಐತೋ ಇಲ್ವೋ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಕಾಮನ್ ಆಗಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಆದರೆ ಮಾಡ್ತೀನಿ, ಯಾರೂ ಬೇಜಾರು ಮಾಡ್ಕೊಬೇಡಿ. ಅದು ಫೋಟೋ ಕೂಡ ನಾನು ಯಾವ ರೀತಿ ಇರುತ್ತೆ ಅಂತ ಹಾಕಿರ್ತೀನಿ. ಆಲ್ಮೋಸ್ಟ್ ಬೆಂಗಳೂರು ಸೈಡವರು ಇರೋರಾದರೆ ಆಲ್ಮೋಸ್ಟ್ ಎಲ್ಲರಿಗೂ ಈ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ. ಹಾಗೆ ಒನ್ ಡೇ ಯಾರಾದರೂ ಬರಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ದೇವಸ್ಥಾನದ ಹತ್ರ ಬೆಟ್ಟ ಕೂಡ ಇರೋದ್ರಿಂದ ಆರಾಮಾಗಿ ಬಂದು ಒನ್ ಡೇನಲ್ಲಿ ಬಂದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಚೆನ್ನಾಗಿದೆ ಕೂಡ, ಪ್ಲೇಸ್ ಚೆನ್ನಾಗಿದೆ, ಕಾಮಾಗಿರುವಂಥದ್ದು. ಎಲ್ಲ ಸಿಟಿನಲ್ಲಿ ಆಲ್ಮೋಸ್ಟ್ ಅಲ್ಲ ಅಂತಂದರೆ ತುಂಬ ಕ್ರೌಡು ಅದು ಇದು ನೋಡಿ ತುಂಬ ಬೇಜಾರಾಗಿರುತ್ತಲ್ಲ ಅಂಥವ್ರಿಗೆ ಕೂಡ ಇಲ್ಲಿ ಒಂದು ಪ್ರಶಾಂತವಾಗಿರೋ ಜಾಗ ಅಂತಲೇ ಹೇಳ್ಬೋದು. ಬನ್ನಿ ಒಳಗಡೆ ಹೋಗೋಣ. ದರ್ಶನ ಆಗೋಯಿತು, ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ನಿಮಗೆ ಒಂದು ಇಮೇಜ್ ಯಾವ ಥರ ಇರುತ್ತೆ ಅಂತ ಕೂಡ ನಾನು ಇದನ್ನು ಒಂದು ಇಮೇಜ್ನ ಹಾಕ್ತೀನಿ, ಒಂದು ಫೋಟೋ ಕೂಡ ಹಾಕ್ತೀನಿ. ತುಂಬಾ ಚೆನ್ನಾಗಿರುವಂಥದ್ದು, ಹಾಗೆ ತುಂಬ ಪವರ್ಫುಲ್ ದೇವಸ್ಥಾನ ಇದು. ಹಾಗೆ ಇಲ್ಲಿ ನಮಗೆ ಬರೋವಂಥ ಸೈಡಲ್ಲಿ ಇವಾಗ ಫಸ್ಟು ಸಿಗೋವಂಥದ್ದು ಫಸ್ಟು ಈ ದೇವಸ್ಥಾನ ಸಿಗುತ್ತೆ. ಹಾಗೆ ಇಲ್ಲಿ ಬಂದರೆ ಲಕ್ಷ್ಮೀ ಸಿಗುತ್ತೆ, ಅಲ್ಲಿ ಬಂದರೆ ನರಸಿಂಹ ಸ್ವಾಮಿ ಸಿಗುತ್ತೆ. ಫಸ್ಟ್ ಎಂಟ್ರೆನ್ಸ್ಗೆ ನರಸಿಂಹಸ್ವಾಮಿ, ಹಾಗೆ ಈ ಕಡೆ ಬಂದರೆ ಎಡಗಡೆ ಸೈಡ್ ಬಂದರೆ ನಮಗೆ ಲಕ್ಷ್ಮೀ ದೇವಸ್ಥಾನ. ಒಳಗಡೆ ಕೂಡ ಹೋಗ್ತಾ ಇದ್ದೀನಿ, ದೇವಸ್ಥಾನದ ಒಳಗಡೆ. ಇಲ್ಲೂ ಕೂಡ ವಿಡಿಯೋ ಮಾಡೋ ಹಾಗಿಲ್ಲ, ಆಲ್ಮೋಸ್ಟ್ ಇಲ್ಲಿಂದನೇ ನಿಮಗೆ ಹಿಂಗೆ ತೋರಿಸ್ಕೊಡ್ತೀನಿ. ಇಷ್ಟು ಒಳಗಡೆ ದರ್ಶನ ಮಾಡ್ಕೊಂಡು ಬರ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಕೂಡ. ಮುಗೀತು, ದರ್ಶನ ಎಲ್ಲ ಆಯಿತು, ನಮ್ಮದು ಕೂಡ ಪೂಜೆ ಎಲ್ಲ ಆಯಿತು. ಇಲ್ಲಿ ಏನಪ್ಪ ಅಂತಂದರೆ ಯಾವ ದೇವಸ್ಥಾನದಲ್ಲೂ ಕೂಡ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಬೇಕು, ಟೈಮಿಂಗ್ಸು ಕ್ಲೋಸ್ ಆಗಿಬಿಡುತ್ತೆ ಅಂತ. ಎಲ್ಲ ಜನ ಜಾಸ್ತಿ ಇರೋದ್ರಿಂದ ಇವತ್ತು ಶನಿವಾರ ಆಲ್ಮೋಸ್ಟ್ ಎಲ್ಲ ಸಾವಂದುರ್ಗದ ಕಡೆ ಬಂದ್ಬಿಡ್ತಾರೆ. ತುಂಬ ಅಂದರೆ ಇವತ್ತು ಜನ, ನಾನು ಇಷ್ಟು ಜನ ಯಾವತ್ತೂ ಅಷ್ಟು ನೋಡೇ ಇರಲಿಲ್ಲ, ಅಷ್ಟು ಜನ ಇದ್ದಾರೆ ಇವತ್ತು. ಟೈಮಿಂಗ್ಸು ನೋಡ್ತೀನಿ, ಹಂಗೇನೆ 8:30 3 ಗಂಟೆ ತನಕ ಅಂತೆ. ಹಾಗೆ ಸಂಜೆ 5 ಗಂಟೆಯಿಂದ 7 ಗಂಟೆ ತನಕ ಇರುವಂಥದ್ದು. ವಿಶೇಷ ಸಂದರ್ಭ ಇದ್ದರೆ ಮಾತ್ರ ಅಮಾವಾಸ್ಯೆ ಹುಣ್ಣಿಮೆ ದಿನ ಇದು ಇಲ್ಲಿ ದೇವರದ್ದು ಉತ್ಸವ ಏನಿರುತ್ತೆ ಅದನ್ನು ಇಲ್ಲಿ ಮಾಡಲ್ಲ ಅಂತ ಹಾಕಿದ್ದಾರೆ. ನಿಮಗೇನಾದ್ರು ಬೇಕು ಅಂತಂದರೆ ಇಲ್ಲಿ 500 ನಂಬರ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ, ಬೇಕಂದರೆ ನೀವು ಇಲ್ಲಿ ಕೂಡ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲಿ ಏನು ಕಾಣ್ತಾ ಇದೆ, ಇವ್ರದ್ದು ದೇವಸ್ಥಾನದಲ್ಲಿ ಏನಿದ್ದಾರೆ ಅವ್ರದ್ದು ಅರ್ಚಕರದ್ದು ನಂಬರ್ ಆಗಿರುತ್ತೆ ಇವತ್ತು.
ದರ್ಶನ ಎಲ್ಲ ಮುಗೀತು. ಇವತ್ತು ತುಂಬ ಚೆನ್ನಾಗಿ ಬೇರೆ ಕಾಣಿಸ್ತಾ ಇತ್ತು ದೇವಸ್ಥಾನದಲ್ಲಿ. ಜನ ಜಾಸ್ತಿ ಇದ್ದರೆ ತುಂಬ ಜಾಸ್ತಿ ಹೂವು ಸೇರಿರುತ್ತೆ ದೇವ್ರಿಗೆ. ಹಾಗಾಗಿ ಪೂಜೆ ಮಾಡೋವಾಗೂ ಅಷ್ಟೇ ತುಂಬ ಚೆನ್ನಾಗಿ ಥರ ನೆಮ್ಮದಿ ಸಿಗುತ್ತೆ. ಜನ ಯಾರೂ ಇಲ್ಲ ಅಂತ ಅಂದರೆ ಬೇಕು ಅನಿಸ್ತಿರುತ್ತೆ. ಒಳಗಡೆ ಕೂಡ ಏನು ಸದ್ದಿರಲ್ವಲ್ಲ, ಹಂಗಾಗಿ ಸ್ವಲ್ಪ ಜನ ಇದ್ದರೆ ತುಂಬ ಖುಷಿಯಾಗುತ್ತೆ. ಇಂಥ ಕಡೆ ಎಲ್ಲ ಜನ ಸೇರಿದಾಗೇ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗೋವಂಥದ್ದು. ಹಾಗೆ ನೀವು ನನ್ನ ಹಿಂದೆ ಏನು ನೋಡ್ತಾ ಇದ್ದೀರೋ ಈ ಬೆಟ್ಟ ಏನು ಕಾಣ್ತಿದೆಯೋ, ಒಂದು ಸತಿಗೂ ನಾನು ಯಾವತ್ತೂ ಹತ್ತಿಲ್ಲ. ಸುಮಾರು ನಾನು ಚಿಕ್ಕ ಹುಡುಗಿಯಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ, ಆದರೆ ಒಂದು ದಿವಸಕ್ಕೂ ನಾನು ಈ ಬೆಟ್ಟನ ಹತ್ತಿಲ್ಲ. ಯಾರ್ಯಾರು ಹತ್ತಿದ್ದೀರೋ ನನಗೆ ಹೇಳಿ ಯಾವ ಥರ ಇದೆ ಅಂತ. ಯಾಕೆಂದರೆ ಆಲ್ಮೋಸ್ಟ್ ಶಿವಗಂಗೆ ಬೆಟ್ಟನ ಹತ್ಬಿಟ್ಟಿದ್ದೀನಿ, ಆದರೆ ಇದಕ್ಕೆ ಬ್ಯಾಲೆನ್ಸ್ ಇಲ್ಲ ಕರೆಕ್ಟಾಗಿ ಅಂತ ಹೇಳ್ತಾರೆ. ಹಾಗಾಗಿ ಈ ಬೆಟ್ಟನ ನಾನು ಹತ್ತೋದಕ್ಕೆ ಹೋಗಿಲ್ಲ, ಸಾಹಸ ಅಂತೂ ಮಾಡೋಕ್ಕೆ ಫಸ್ಟಾಗಿ ಹೋಗಿಲ್ಲ. ಯಾರ್ಯಾರೆಲ್ಲ ಬರಬೇಕು ಖಂಡಿತವಾಗ್ಲೂ ಒಂದು ಸತಿ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ತುಂಬ ಅದು ಕೂಡ ಚೆನ್ನಾಗಿದೆ. ಅಲ್ಲಿ ಮಧ್ಯಾಹ್ನದ ಹೊತ್ತಾದರೆ ಊಟ ಕೂಡ ಹಾಕ್ತಾರಲ್ಲಿ. ಹೋಗೋಣ, ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀನಿ. ಒಂದು ಸತಿ ನಿಮಗೆ ಬೆಟ್ಟ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಏನು ನೋಡ್ತಾ ಇದ್ದೀರೋ ಈ ಬೆಟ್ಟ ನೀವೇನಾದರೂ ಈ ದೇವಸ್ಥಾನದ ಹತ್ರ ಬಂದರೆ ಚರ್ಮುರಿ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಂದು ಅಂಗಡಿಲೂ ಕೂಡ ಇಲ್ಲಿ ಚರ್ಮುರಿ ಮಾಡ್ತಾ ಇರ್ತಾರೆ, ನೋಡ್ಬೋದು. ನಾನು ಬಂದರೆ ಇಲ್ಲಿ ಮಿಸ್ ಮಾಡ್ದಿರ ತಿನ್ನೋವಂಥದ್ದು ಚರ್ಮುರಿ ಇಷ್ಟ ಆಗುತ್ತೆ ಇಲ್ಲಿ ತಿನ್ನೋಕ್ಕೆ. ಯಾರಾದರೂ ಬಂದಾಗ ಮಿಸ್ ಮಾಡ್ಕೊಂಡೆ ಇಲ್ಲಿ. ಇವಳು ನೋಡ್ರಿ ಬಕಾಸುರಿ ಥರ ತಿಂತಾವಳೆ, ಅವಳಿಗಿಲ್ಲಿ ಇಷ್ಟ ಆಗ್ಬಿಡುತ್ತೆ. ಇವನು ಅಷ್ಟೇ ಚರ್ಮುರಿ ಇಷ್ಟ ಅಂತಲೇ ಇಲ್ಲಿಗೆ ಯಾವಾಗಾದ್ರು ಬಂದಾಗ ಇಲ್ಲಿ ಮಿಸ್ ಮಾಡ್ಕೊಂಡೆ ತಿನ್ಕೊಂಡು ಹೋಗುವಂಥದ್ದು. ಇಲ್ಲಿ ತಿನ್ಕೊಂಡು ಹಂಗೇನೆ ಇನ್ನೊಂದು ದೇವಸ್ಥಾನ ಇದೆಯಲ್ಲ ಅಲ್ಲೂ ಕೂಡ ಕರ್ಕೊಂಡು ಹೋಗ್ತೀನಿ. ತಿಂದು ಖಾಲಿ ಮಾಡ್ತಾರೆ ಹುಡುಗರು, ಅಲ್ಲಿ ತನಕ ನಾನು ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ತೀನಿ. ಹಾಗೆ ಸ್ವಲ್ಪ ಇಲ್ಲಿ ಇರೋರನ್ನ ಸ್ವಲ್ಪ ಹೊತ್ತು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಮಾತಾಡ್ತಾರೆ ಅಂತ ಕೇಳ್ತೀನಿ. ಹೆಂಗೆ ತಿಂತಿದ್ದೀನಿ ನೋಡಿ, ನಾನು ಬಕಾಸುರಿ ಥರ. ಬೇರೆ ಏನು ಇಷ್ಟಪಡಲ್ಲ ನಾನು ಹೊರಗಡೆ ಬಂದರೆ, ಬಟ್ ಇದೊಂದು ತಿಂತೀನಿ. ಅದು ಮಕ್ಕಳು ವೇಸ್ಟ್ ಮಾಡಿದ್ರು ಅಂತ ತಿಂತಾಯಿದ್ದೀನಿ. ಸುಳ್ಳು ಇಲ್ಲ, ಸೌತೆಕಾಯಿ ಒಂದು ಸಲಾಡ್ ತೊಗೊಂಡಿದ್ದೀನಿ, ಹಂಗೆ ಚರ್ಮುರಿನ ತೊಗೊಂಡಿರೋಂಥದ್ದು. ಇಲ್ಲೇ ಹಾಕುಮನು ಇದನ್ನು ತಿಂದು ದೇವಸ್ಥಾನಕ್ಕೆ ಒಳಗಡೆ ಇನ್ನೊಂದು ದೇವಸ್ಥಾನ. ಯಾಕಂದರೆ ಹೊಟ್ಟೆ ಬೇರೆ ಹಸ್ಕೊಂಡಿದ್ದೆ, ಹಂಗಾಗಿ ನಾನು ಏನೂ ಕೂಡ ತಿಂದಿರಲಿಲ್ಲ. ಚರ್ಮುರಿ ಒಂದು ತಿಂದ್ಬಿಟ್ಟು ಒಳಗಡೆ ಹೋಗಿ ಕೈ ಮುಕ್ಕೊಂಡು ಬರ್ತೀನಿ. ಹಾಗೆ ನಾನಿಲ್ಲಿ ಬಂದಿರೋ ಅಂಥದ್ದು ಸಾವಂದಿ ವೀರಭದ್ರ ಸ್ವಾಮಿ ದೇವಸ್ಥಾನ, ಹಾಗೆ ಭದ್ರಕಾಳಿ ಅಮ್ಮನವರ ಸನ್ನಿಧಿ. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ, ವ್ಯೂ ಅಂತೂ ಸೂಪರಾಗಿದೆ. ಇಂಥ ಜಾಗಕ್ಕೆ ವಾರಕ್ಕೋ 15 ದಿವಸಕ್ಕೋ ತಿಂಗಳಿಗೋ ಮನ್ಸಿಗೆ ಬೇಜಾರಾದಾಗ ಈ ಕಡೆ ಬರ್ತಾಯಿರಿ. ಎಷ್ಟು ಬ್ಯೂಟಿಫುಲ್ ಅನಿಸುತ್ತಲ್ವ, ಮನಸ್ಸು ಮಾತ್ರ ಸೂಪರಾಗಿ ಥರ ಎಷ್ಟು ಇದಾಗುತ್ತೆ ಅಂದರೆ, ಎಂಥ ಇದೇ ಇದ್ರೂ ಕೋಪ ಅದೆಲ್ಲ ಇದ್ರೂ ಈ ಪ್ರಕೃತಿ ನೋಡ್ತಾ ಇದ್ದರೆ ನಮಗೆ ಅಷ್ಟೇನೆ ಮೈ ಮರೆತು ಹೋಗ್ತೀವಿ. ಅಷ್ಟು ಕೂಡ ಅದ್ಭುತವಾಗಿರೋವಂಥ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿ ಒಳಗಡೆ ಕೂಡ ದರ್ಶನ ಮಾಡ್ಕೊಂಡು ಬರ್ತೀನಿ. ನಾನು ಹೇಳ್ದಂಗೆ ದೇವಸ್ಥಾನದಲ್ಲಿ ಎಲ್ಲ ಕಡೆನೂ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ, ಫೋಟೋ ಮಾತ್ರ ಹಾಕ್ತೀನಿ. ನಾನು ಒಳಗಡೆ ಹೋಗಿ ದರ್ಶನ ಕೂಡ ಮಾಡ್ಕೊಂಡು ಬರ್ತೀನಿ. ಯಾರಾದರೂ ಬರಬೇಕು ಅಂತ ಅಂದ್ಕೊಂಡಿರಿ ಇಂಥ ಅದ್ಭುತವಾದ ದೇವಸ್ಥಾನಗಳು ಒಂದು ಸತಿ ವಿಸಿಟ್ ಮಾಡಿ. ಸಾಮಾನ್ಯಕ್ಕೆ ಯಾವಾಗಲೂ ಟೆನ್ಷನ್ನು ಬ್ಯುಸಿ ಅದು ಇದು ಅಂತ ಇರೋರಿಗೆ ಇದು ಒಂದು ಚೆನ್ನಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಬನ್ನಿ ಒಳಗಡೆ ಹೋಗ್ತೀನಿ. ಒಳಗಡೆ ಹೋಗಿ ಟೆಂಪಲ್ ಕ್ಲೋಸ್ ಆಗೋವಂಥ ಟೈಮ್ ಕೂಡ ಆಗಿಬಿಡುತ್ತೆ. ಹೋಗಿ ದರ್ಶನ ಮಾಡಿಕೊಂಡು ಇಲ್ಲಿಂದು ಪೂರ್ತಿ ಡೀಟೇಲ್ಸ್ ಕೂಡ ನಾನು ನಿಮಗೆ ಹಾಕ್ತೀನಿ. ಬರೋರಿದ್ರೆ ಖಂಡಿತವಾಗ್ಲೂ ಅದನ್ನು ಚೆಕ್ ಮಾಡಿಕೊಂಡು ಒಮ್ಮೆ ಬಂದು ಇದು ಮಾಡಿ.
ಅಂತ ಹೇಳ್ತಾ ಫಸ್ಟು ನೋಡಿ ಇಲ್ಲಿ ಅನ್ನದಾನ ಕೂಡ ನಡೀತಾ ಇದೆ. ಮಧ್ಯಾಹ್ನ ಆಯ್ತಲ್ವ, ಅನ್ನದಾನ ಕೂಡ ನಡೀತಾ ಇದೆ. ಯಾರಾದ್ರು ಬಂದರೆ ಕೂಡ ಮಧ್ಯಾಹ್ನದೊತ್ತು ಊಟ ಕೂಡ ಮಾಡ್ಕೊಂಡು ಹೋಗ್ಬೋದು. ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ನಿಮಗೆ ಸಿಗ್ತೀನಿ ನಾನು. ಹಾಗೆ ನೀವಿಲ್ಲೇನು ನೋಡ್ತಾ ಇದ್ದೀರೋ ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ಒಳಗಡೆ. ಯಾರೂ ಇಲ್ಲದೇ ಇರೋ ಕಾರಣ ಸ್ವಲ್ಪ ವೀಡಿಯೋನ ಕೂಡ ಕಂಪ್ಲೀಟಾಗಿ ಮಾಡಿಕೊಂಡೆ. ಹಾಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆದರೆ ಹೊಸ್ದಾಗಿ ನೋಡ್ತಾ ಇರಿ, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.